ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಅಂತಾನೆ ಬರುತ್ತೆ, ಲಾಗ್ ಅಂತಾನೆ ಬರಂಗಿಲ್ಲ ಫ್ರೆಂಡ್ಸ್. ನೀವು ಕಮೆಂಟ್ ಹಾಕ್ತೀರಿ ಬ್ಲಾಗ್ ಅಲ್ರಿ ಅದು ಲಾಗ್ ಅಂತೇಳಿ. ನನಗೇನು ಮಾಡೋದು ಅಭ್ಯಾಸವಲ್ಲ ಅದು. ಬ್ಲಾಗು ಅಂತ ಅಭ್ಯಾಸ ಆಗ್ಬಿಟ್ಟಿದ್ದು ನನ್ನ ಬಾಯಿಗೆ, ಏನು ಮಾಡೋಕ್ಕಾಗಲ್ಲ. ಸೊ ವೆಲ್ಕಮ್ ಬ್ಯಾಕ್ ಟು ನ್ಯೂ ಲಾಗ್. ಸೊ ಓಕೆನಾ, ಬರ್ರಿ ಇವತ್ತು ಹೊಸ ಮಾಲ್ ಸ್ಟಾಕ್ ಬಂದೈತೆ. ಏನೇನೆಲ್ಲ ಬಂದೈತೆ ಅಂತ ಹೇಳ್ತೀನಿ ಅಂತ. ವಾರ ಬರುತ್ತೆ, ವಾರದಲ್ಲಿ 2 ಸತಿ ಬರುತ್ತೆ ಅಂತ ಅಂದಿದ್ದೆ. ಈ ಸತಿ ಅಂಕರು ಜಾಸ್ತಿನೇ ಬಂದೈತೆ. ಒಂದು 2 ದಿವಸ ಬಿಟ್ಟು ಬಂದೈತೆ, ಇನ್ನು ಒಂದು 2 ದಿವಸ ಮುಂಚೆ ಬಂದೈತೆ, ಮತ್ತು 2 ದಿವಸ ಆದ್ಮೇಲೆ ಮತ್ತೆ ಬಂದೈತಿ. ಅಂದರೆ ಅವಾಗ ಸ್ಟಾಕ್ ಇರಲಿಲ್ಲ. ನಾ ಹೇಳಿದ ಕಲರ್ ಅವ್ರ ಹತ್ರ ಸ್ಟಾಕ್ ಡೈನಿಂಗ್ ಇನ್ನೂ ಕಂಪ್ಲೀಟ್ ಮುಗ್ದಿರಲಿಲ್ಲ. ಅದಕ್ಕೆ ಅವನ್ನಷ್ಟ ತರಿಸಿದೆ. ಮತ್ತು ವಾಪಸ್ ಕಲರ್ ಡೈನಿಂಗ್ ಆದಮೇಲೆ ಮತ್ತು ಒಂದು ಹೊಸ ಕಲರು ಆ್ಯಡ್ ಆಗ್ಯಾವ. ಸೊ ಅವು ಯಾವ್ಯಾವ ಅಂತ ನಿಮ್ಮ ಹತ್ರ ತೋರಿಸ್ತೀನಿ ಅಂತ. ಮತ್ತು ಮೀಶೋದಲ್ಲಿ ಲಾಭ ಮಾತ್ರ ಅಲ್ಲ, 30,000 ಲಾಸ್ ಕೂಡ ಆಗೈತಿ ತಿಂಗಳೊಳಗೆ. ಯಾವ ರೀತಿ ಲಾಸ್ ಆಯಿತು, ಏನಾಯಿತು, ಎಲ್ಲಿ ಎಡವಟ್ ಆಯಿತು ಅಂತ ಎಲ್ಲ ಹೇಳ್ತೀನಿ ಅಂತ. ಲಾಭದ ಬಗ್ಗೆ ಮಾತ್ರ ಹೇಳೋಕ್ಕಲ್ಲ, ಇದರಲ್ಲಿ ಎಷ್ಟು ಲಾಸ್ ಇದೆ, ಏನು ತಪ್ಪು ಮಾಡಿದರೆ ಲಾಸ್ ಆಗುತ್ತೆ, ಎಲ್ಲೆಲ್ಲಿ ಲಾಸ್ ಆಗುತ್ತೆ ಅಂತ ಎಲ್ಲ ಕೂಡ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಅಂತ ನಾನು ಹೇಳ್ತೀನಿ. ಯೂಸ್ಫುಲ್ ಮಾಡಿದ್ರೆ ಮಾತ್ರ ನೀವು ನೋಡಿ. ಸೊ ಯಾಕಂದರೆ ಮೀಶೋ ಬಗ್ಗೆ ತಿಳ್ಕೊಂಡೆ ಜಾಗ್ರತೆಯಿಂದ ಮೀಶೋ ಬಗ್ಗೆ ಮಾಡಬೇಕು ಅಂದರೆ ಇದರಲ್ಲಿ ಲಾಭ ಮಾತ್ರ ಇಲ್ಲ ಫ್ರೆಂಡ್ಸ್, ಲಾಸ್ ಕೂಡ ಅಷ್ಟೇ ಐತಿ. ಸೊ ನಿಮ್ಗೆ ಮಾಡಬೇಕು ಅನಿಸಿದರೆ ಮಾತ್ರ ಮಾಡಿ. ಯಾಕಂದರೆ ತುಂಬ ಜನ ನನಗೆ ಕ್ಲಾಸಿಗೆ ಜಾಯ್ನ್ ಆಗ್ತೀವಿ ಮೇಡಮ್ ಕಲಿಸ್ಕೊಡಿ ಅಂತ ಹೇಳ್ತಿರ್ತಾರಲ್ಲ. ನಿಮ್ದು 5,000 ಕೊಟ್ಟು ತೊಗೊಂಡು ಕಲಿಸ್ಕೊಡೋದೇನು ದೊಡ್ಡ ವಿಷಯನೇ ಅಲ್ಲ. ಬಟ್ ಇದರಲ್ಲಿ ಲಾಸ್ ಆಗ್ತಾ ಇತ್ತು ಅಂತಂದರೆ ನಿಮ್ಗೆ ಕೂಡ ಫುಲ್ ಇಂಟ್ರೆಸ್ಟ್ ಕಮ್ಮಿ ಆಗಿಬಿಡ್ತೈತೆ ಆಮೇಲೆ. ಮತ್ತು ನನಗೆ 5,000 ಕೊಟ್ಟು ಇನ್ವೆಸ್ಟ್ ಮಾಡಿದ್ದು ದುಡ್ಡೆಲ್ಲ ಲಾಸ್ ಆಯಿತು ಅಂದರೆ ನಿಮಗೇನೆ ಇದಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯೂಸ್ಫುಲ್ ಆಗುತ್ತೆ ಅಂದರೆ ಮಾತ್ರ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ. ಏನೇನೆಲ್ಲ ಲಾಸ್ ಆಯಿತು, 30,000 ಅಂದರೆ ಸಣ್ಣ ಅಮೌಂಟ್ ಅಲ್ಲ, 30,000 ಲಾಸ್ ಆಗಿದೆ. ಅದು ಯಾಕೆ ಲಾಸ್ ಆಯಿತು, ಏನು ಲಾಸ್ ಆಯಿತು, ಹೆಂಗೆ ಲಾಸ್ ಆಯಿತು ಅಂತೆಲ್ಲ ವಿಡಿಯೋನಾಗ ಹೇಳ್ತೀನಿ ಅಂತ. ಸೊ ಯಾವುದ್ಯಾವ್ದು ಬಂದೈತಿ ಅಂತೇಳಿ ಸ್ಟಾಕ್ ಓಪನ್ ಮಾಡ್ತಾ ನಿಮ್ಗೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ, ಹೇಗೆ ಲಾಸ್ ಆಯಿತು ಅಂತ. ಸ್ಟಾಕ್ ಮೊನ್ನೆ ಇದನ್ನು ತರಿಸ್ಲಿಲ್ಲ ಫ್ರೆಂಡ್ಸ್, ಒಂದು ಸ್ವಲ್ಪ ಐತಿ ಅಂತ ತರಿಸ್ಲಿಲ್ಲ. ಬ್ಲೂನೂ ಐತೆ, 30 ಪೀಸ್ ಹೌದಾ, ಬ್ಲೂ ಕಲರ್ನ ಐತೆ. ದಿಸ್ ಇಸ್ ಯು. ಇದು ಹೋದ್ಸತಿ ಇದನ್ನು ತರಿಸ್ಲಿಲ್ಲ ಫ್ರೆಂಡ್ಸ್, ಸ್ಟಾಕ್ನೂ ಜಾಸ್ತಿ ಇರಲಿಲ್ಲ. ನನ್ನ ಕಡೆ ಇತ್ತು, ಒಂದು 10 ಪೀಸ್ ಇತ್ತು, ಅದಕ್ಕೋಸ್ಕರ ತರಿಸ್ಲಿಲ್ಲ. ಮತ್ತು ಇದರಲ್ಲಿ ಆರ್ಡರ್ ಇತ್ತು ನನಗೆ. ಇದು ಮತ್ತೆ 30 ಪೀಸ್ ಬಂದೈತೆ. ಹೋದ್ ಸತಿ ಕೂಡ 35 ಬಂದಿತ್ತು, ಈ ಸತಿ 30 ಪೀಸ್ ಬಂದಿತ್ತು. ಹೊಸ ಕಲರ್ ಆ್ಯಡ್ ಆಗೈತಿ ಅಂತ ಅಂದೆಲ್ಲ ಇದೆ ನೋಡಿ. ಅದನ್ನ ಟಾರ್ಚಿಂದ ಐತೆ, ಇದೆ ಫ್ರೆಂಡ್ಸ್ ಹೊಸ ಕಲರು ಆ್ಯಡ್ ಆಗಿರೋದು. ಅಂದರೆ ಸ್ಯಾಂಪಲಿಗೆ ಕಳಿಸ್ಕೊಟ್ಟಿದ್ದಾರೆ, ಇದನ್ನು ಸ್ಟಾಕ್ ಇನ್ನೂ ಹಾಕ್ಸಿಲ್ಲ, ಸ್ಯಾಂಪಲಿಗೆ ಅಂತ ಅವ್ರು ಕಳಿಸ್ಕೊಟ್ಟಾರ. ನಾನು ಹೆಂಗೈತೋ ಏನು ಅಂತ ಕ್ವಾಲಿಟಿ ಚೆಕ್ ಮಾಡಬೇಕು ಅಂತ ಹೇಳಿದೆ, ಅದಕ್ಕೆ ಸ್ಯಾಂಪಲಿಗೆ ಅಂತ ಇದನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತು ನಾನು ನೋಡಿಬಿಟ್ಟು ಅವರಿಗೆ ಆರ್ಡರ್ ಕೊಡಬೇಕು. ಒಂದು ಎಷ್ಟು ನನಗಿಷ್ಟ ಆದರೆ ಆರ್ಡರ್ ಕೊಡ್ತೀನಿ. ಕ್ವಾಲಿಟಿ ಹೆಂಗೈತೆ ಅಂತ. ಕ್ವಾಲಿಟಿ ಮಾತ್ರ ಸಖತ್ತಾಗೈತೆ, ಚೆನ್ನಾಗೈತೆ, ಹೆವಿ ಕ್ವಾಲಿಟಿ ಐತೆ. ಕ್ವಾಲಿಟಿ ಮಾತ್ರ ಸಖತ್ತಾಗೈತೆ, ನೋಡಿದ ತಕ್ಷಣ ಗೊತ್ತಾಗುತ್ತೆ ಫ್ರೆಂಡ್ಸ್ ಕ್ವಾಲಿಟಿ ಹೆಂಗೈತಿ ಅಂತೇಳಿ. ಲಾಸ್ ಆಯಿತು ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್, ನಾನು ಲಾಸ್ ಆಗಿರೋದು ಹೇಳ್ತೀನಿ ಬರೀ, ಹೇಗೆ ಲಾಸ್ ಆಯಿತು ಅಂತ. ವಿಡಿಯೋ ಕೂಡ ಅಟ್ಯಾಚ್ ಮಾಡಿರ್ತೀನಿ ನೋಡಿ, ಅದನ್ನು ಓಪನ್ ಮಾಡಬೇಕಾದ್ರೆ ಸುಮ್ಮನೆ ಹೇಳ್ತಾ ಇಲ್ಲ ನಾನು. ಸೊ ಅದು ಮಣ್ಣ ಇದು ಬಂದಿತ್ತಲ್ಲ, ರಾಂಗ್ ರಿಟರ್ನ್ ಬಂದಿತ್ತಲ್ಲ, ಅದು ಎಲ್ಲೈತಿ ಬಂದಿರೋದು. ವಿಡಿಯೋದ ಅಟ್ಯಾಚ್ ಮಾಡಿರ್ತೀನಿ ನೋಡಿ ಫ್ರೆಂಡ್ಸ್, ವಿಡಿಯೋ ನಾನು ಓಪನ್ ಮಾಡಿರೋದು. ಒಂದು ಈ ಕಲರಿಗೆ ಫ್ರೆಂಡ್ಸ್, ಇದು ಒಂದು ಪ್ಯಾಂಟ್ ಬಂದೈತಿ. ಈ ಕಲರಿಗೆ ಬಂದಿರೋಂಥ ರಾಂಗ್ ಪ್ರಾಡಕ್ಟ್ ಇದು ಕಸ್ಟಮರ್ದು ಕೂಡ ಅಲ್ಲ, ಕಸ್ಟಮರ್ ರಾಂಗ್ ರಿಟರ್ನ್ ಅಲ್ಲ, ಇದು RTO ರಾಂಗ್ ರಿಟರ್ನ್ ಫ್ರೆಂಡ್ಸ್. ಹೋಯ್ತು ನಂದು 1,200 ರೂಪಾಯಿ ಈ ಸಾರಿಗೆ ಹೋಯ್ತು. ಇನ್ನೊಂದು ಸಾರಿಗೆ ಬ್ಲೂ ಕಲರ್ ಸಾರಿಗೆ ಒಂದು ಇದು ಬಂದೈತಿ ಫ್ರೆಂಡ್ಸ್, ಟಾಪ್ ಬಂದೈತಿ ಅಂತ ತೋರಿಸ್ತೀನಿ. ನಿಮ್ಗೆ ನಂಬಲ್ಲ ಅಂದ್ರೆ ಸೈಡಿಗೆ ನಾನು ನಿಮಗೊಂದು ವಿಡಿಯೋ ಅಟ್ಯಾಚ್ ಮಾಡಿರ್ತೀನಿ ಓಪನ್ ಮಾಡಿರೋದು. ಎಲ್ಲೈತೆ ಹಳೇದು ಫ್ರೆಂಡ್ಸ್, ಯೂಸ್ ಇಲ್ಲ ಆ ಥರದ್ದು. ನಾನು ಇಟ್ಟಿದ್ದೆ ಅದನ್ನು ಕ್ಲೈಮ್ ಮಾಡಬೇಕು ಅಂತೇಳಿ, ಅದೆಲ್ಲ ಇರ್ತದೆ ಕ್ಲೈಮ್ ಮಾಡಬೇಕು ಅಂತ ಇಟ್ಟಿದ್ದೆ ಫ್ರೆಂಡ್ಸ್ ನಾನು. ಇದಿದೆ ನೋಡಿ ಫ್ರೆಂಡ್ಸ್, ಇದು ಯೂಸ್ ಆಗದೆ ಇರೋವಂಥ ಟಾಪ್ ಫ್ರೆಂಡ್ಸ್, ಈ ಥರದ್ದು. ಇನ್ನೊಂದು ಬಂದೈತಿ, ಒಟ್ಟು ಈ ತಿಂಗಳೊಳಗೆ 3 ಬಂದವು. ಒಂದು ಕಸ್ಟಮರ್ ರಾಂಗ್ ರಿಟರ್ನ್ ಬಂದೈತಿ, 2 RTO ರಾಂಗ್ ರಿಟರ್ನ್ ಬಂದವು. ಅದೇನು ಅಂತ ಹೇಳ್ತೀನಿ ಅಂತ ನಿಮಗೆ. ಅದೇನಾಯಿತು, ಈ ಕಸ್ಟಮರ್
ಕಸ್ಟಮರ್ ರಾಂಗ್ ರಿಟರ್ನ್ ಅಂತ ಅಂದರೆ ಕ್ಲೈಮ್ ಮಾಡ್ಬೋದು. ಆರ್ ಟಿ ಒ ರಾಂಗ್ ರಿಟರ್ನ್ ಅಂದರೆ ₹1 ಕೂಡ ಕ್ಲೈಮ್ ಮಾಡೋಕ್ಕಾಗಲ್ಲ. ಮತ್ತೆ ಹೇಗೆ ಲಾಸ್ ಆಯಿತು ಅಂತ ಅಂದರೆ ಈ ಸತಿ ಅಂದರು ಸಿಕ್ಕಾಪಟ್ಟೆ ಕಸ್ಟಮರ್ ರಿಟರ್ನ್ ಕೂಡ ಬಂತು. ರಾಂಗ್ ರಿಟರ್ನ್ ಅಂದರೂ ಏನಿಲ್ಲ ಅಂತಂದರೆ ಕೆಲವೊಂದು ವಿಡಿಯೋ ಮಾಡ್ಕೊಂಡಿದ್ದು ನಾನು ಡಿಲೀಟ್ ಮಾಡಿದ್ದೀನಿ, ಅಪ್ಲೈ ಮಾಡಿಬಿಟ್ಟು ಡಿಲೀಟ್ ಮಾಡಿದ್ದೀನಿ. ಸ್ಟೋರೇಜ್ ಜಾಸ್ತಿ ಆಗುತ್ತೆ ಇದು ವೀಡಿಯೋಸ್, ಇನ್ಸ್ಟಾಗ್ರಾಮ್ ವೀಡಿಯೋಸ್ ಅದೆಲ್ಲ ಅಂತೇಳಿ. ಮತ್ತು ಇನ್ನು ಸಿಕ್ಕಾಪಟ್ಟೆ ರಾಂಗ್ ರಿಟರ್ನ್ ಬಂತು ಫ್ರೆಂಡ್ಸ್. ಆರ್ ಟಿ ಒ ರಿಟರ್ನೇ ಲಾಸ್ ಜಾಸ್ತಿ ಆಗಿರೋದು. ಏನಿಲ್ಲ ಅಂದರೆ ಒಂದು 13ಕ್ಕಿಂತ ಜಾಸ್ತಿ ಆರ್ ಟಿ ಒ ರಿಟರ್ನ್ ಬಂದಿತ್ತು. ಅದು ಎಲ್ಲ ಫುಲ್ ರಾಂಗ್ ರಿಟರ್ನೇ ಬಂದಿರೋದು. ಒಂದಿಷ್ಟು ಕಸ್ಟಮರ್ ರಿಟರ್ನ್ ಅದು ಕೂಡ ಒಂದು ಬಟ್ಟೆನ ಫುಲ್ಲು ಹರಿದು ಡ್ಯಾಮೇಜ್ ಮಾಡಿಬಿಟ್ಟು ಅರ್ಧ ಅವ್ರು ಇಟ್ಕೊಂಡು ಅರ್ಧ ನಮಗೆ ಕಳಿಸ್ಕೊಟ್ಟಿದ್ದಾರೆ. ಅಂದರೆ ಒಂದು ಇದರಲ್ಲಿ ಈ ಥರದೊಂದು ಬೇರೆ ಆದರೆ ಬಟ್ ಅದು ಇವಾಗ ಕಲರ್ ನನ್ನ ಹತ್ರ ಇಲ್ಲ, ಇದೇ ಕಲರ್ ಅಲ್ಲ. ಈ ಥರ ಏನು 2 ಪೀಸ್ ಒಬ್ಬರೇ ಆರ್ಡ್ರ್ ಮಾಡ್ಕೊಂಡಿದ್ರು ಕಸ್ಟಮರು. 2 ಪೀಸ್ ಒಬ್ಬರೇ ಆರ್ಡ್ರ್ ಮಾಡಿಕೊಂಡು ಒಂದು ಫುಲ್ ಪೀಸ್ ಅವರೇ ಇಟ್ಕೊಂಡು ಒಂದು ಸಿಂಗಲ್ ಪೀಸ್ ಒಳಗೂ ಅರ್ಧ ಕಟ್ ಮಾಡಿಬಿಟ್ಟು ಕಳಿಸ್ಕೊಟ್ಟವ್ರು. ಅವ್ರು ಈ ಮಟ್ಟಿಗೆ ಏನು ತಿಂತಾರೋ ಗೊತ್ತಿಲ್ಲ ಫ್ರೆಂಡ್ಸ್, ಆ ರೀತಿಯಾಗಿ ಹೋಗ್ಬಿಟ್ಟಿದೆ. ಇನ್ನು ಆರ್ ಟಿ ಒ ರಿಟರ್ನ್ ಅದನ್ನೇನೋ ಕ್ಲೈಮ್ ಮಾಡಿಕೊಂಡು ದುಡ್ಡು ತಕ್ಕೋಬೋದು ನಾವು. ಮತ್ತು ಇನ್ನು ಆರ್ ಟಿ ಒ ರಿಟರ್ನ್ ಅಂತ ಹೇಳ್ತೀವಲ್ಲ, ಆರ್ ಟಿ ಒ ರಿಟರ್ನ್ಗೆ ಏನಂದರೂ ₹1 ಕೂಡ ರಿಟರ್ನ್ ಬಂದಿಲ್ಲ ನನಗೆ. ಅದರಲ್ಲೇ ಒಂದು 13,000 ಸಮಥಿಂಗ್ ಆಗಿರೋದು. ಮತ್ತು ಮಿಕ್ಕಿರೋದು ಕಾರಣ ಕಸ್ಟಮರಿಗೆ ಸೇಫಾಗಿ ನಾವು ತಲುಪಿಸ್ತೀವಿ ಅಂದ್ರೆ ಇದರಿಂದ ಎಷ್ಟು ಜನಗಳ ಕೆಲಸ ಇರುತ್ತೆ, ಎಷ್ಟು ಜನಗಳ ಪರಿಶ್ರಮ ಇರುತ್ತೆ ಅಂತ ಅವ್ರಿಗೆ ಗೊತ್ತಾಗಲ್ಲ ಫ್ರೆಂಡ್ಸ್. ಏನಂತಂದರೆ ಇಲ್ಲಿ ಒಂದು ಮಾಲ್ ಕಸ್ಟಮರಿಗೆ ನಾವು ತಲುಪಿಸ್ತೀವಿ ಅಂತಂದರೆ ಅಲ್ಲಿ ಡೈನಿಂಗ್ ಮಾಡೋರಾಗಿರ್ಬೋದು, ಡೈನಿಂಗ್ ಮಾಡಿದ ಮೇಲೆ ನಮಗೆ ಸೀರೆ ಆಗ್ಬೋದು. ಅಲ್ಲಿ ಬೆಂಗಳೂರಲ್ಲಿ ಟ್ರಾಫಿಕ್ ಅಂದರೆ ಇಲ್ಲಿ ನಮ್ಮ ಊರ ಥರ ಇರೋಂಗಿಲ್ಲ. ಅಲ್ಲಿ ಹೋಗಿ ಬಸ್ಸಿಗೆ ಇಟ್ಕೊಂಡು ಹೋಗಿ ನನಗೆ ತಲುಪಿಸ್ತೀನಿ ಅಂದರೆ ಚಾನ್ಸೇ ಇಲ್ಲ. DTDC ಹಾಕ್ತೀನಿ, ಪೋಸ್ಟಿಗೆ ಹಾಕ್ತೀನಿ, ಸೊ ಇನ್ನೊಂದು ಹಾಕ್ತೀನಿ, ಮತ್ತೊಂದು ಹಾಕ್ತೀನಿ ಅಂದರೆ ಆಗಲ್ಲ. ಅಲ್ಲಿ ಇನ್ನೊಂದು ತಂಗಿಯರ ಯಜಮಾನ್ರಿಗೆ ಕಾರ್ ಐತಿ. ನಮ್ಗೇನಿಲ್ಲ ಅಂದರೆ ಒಂದು ತಿಂಗಳಲ್ಲಿ ಒಂದು 15 ಸತಿ ಅಂಕರು ಮಾಲ್ ಬರಲೇಬೇಕು ಕಂಪಲ್ಸರಿ. ಒಂದು ವಾರದಲ್ಲಿ 2 ಸತಿ 3 ಸತಿ ಕಂಪಲ್ಸರಿ ಬರುತ್ತೆ. ಸೊ ಇಷ್ಟು ಟ್ರಾಫಿಕಲ್ಲಿ, ಬೆಂಗಳೂರು ಟ್ರಾಫಿಕಲ್ಲಿ ಬಸ್ಸಿಗೆ ಇಟ್ಕೊಂಡು ಹೋಗಿ ಹಾಕಿ ಯಾರೋ ಬರ್ತಾರೆ ಅಂದರೆ ಅಷ್ಟು ಸುಲಭ ಅಲ್ಲ ಫ್ರೆಂಡ್ಸ್. ಅಲ್ಲಿ ತಂಗಿಯರ ಯಜಮಾನ್ರು ಕಾರ್ ಇರೋದಕ್ಕೆ ಅವರಿಬ್ರು ಅಲ್ಲಿ ಫ್ಯಾಮಿಲಿ ಇರೋದಕ್ಕೆ ಇಷ್ಟೊಂದು ಹೆಲ್ಪ್ ಆಗುತ್ತೆ ಅಂತ ಅನ್ಕೋಬಹುದು. ಯಾಕಂದ್ರೆ ಒಬ್ಬರೇ ಮಾಡ್ತೀವಿ ಅಂದರೆ ಇದು ಸಾಧ್ಯ ಇಲ್ಲ. ಏನಾದರೂ ಶಿಪ್ಪಿಂಗ್ ಚಾರ್ಜ್ ಕೊಟ್ಬಿಟ್ಟೇನೆ ಅರ್ಧಕ್ಕಲ್ಲ ಶಿಪ್ಪಿಂಗ್ ಚಾರ್ಜನೇ ಆಗುತ್ತೆ ಬೆಂಗಳೂರಿಂದ ನನಗೆ ತಲುಪಬೇಕಾದ್ರೆ. ಸೊ ಶಿಪ್ಪಿಂಗ್ ಚಾರ್ಜ್ ಎಷ್ಟೋ ಉಳಿತಾಯ ಆಗಿದೆ ಅಂತ ಹೇಳ್ಬೋದು. ಬಟ್ ಅವರು ಅಲ್ಲಿ ಅಂಗಡಿಯವ್ರಿಗೆ ಹೇಳ್ಬೋದು, ಅಂಗಡಿಯವ್ರಿಗೆ ಏನು ಪಾರ್ಸಲ್ ಹಾಕಿ ಅಂದರೆ ಹಾಕ್ತಾರೆ. ಬಟ್ ಅಲ್ಲಿ ಶಿಪ್ಪಿಂಗ್ ಚಾರ್ಜ್ ಎಷ್ಟಿದೆ, ಒಂದು ಸೀರೆಯಿಂದನೇ ₹80 ₹60 ಶಿಪ್ಪಿಂಗ್ ಚಾರ್ಜ್ ಇದೆ ನನಗೆ ತಲುಪಿಸೋಕ್ಕೆ ಅಂತೇಳಿ. ಬಸ್ ಇಷ್ಟೆಲ್ಲ ಸಾರಿಗಳನ್ನ ನಾವು ತರ್ತೀವಿ ಅಂತಂದರೆ ಅರ್ಧಕ್ಕೆಲ್ಲ ನಾವು ಶಿಪ್ಪಿಂಗ್ ಚಾರ್ಜನ್ನೇ ಕೊಡಬೇಕಾಗುತ್ತೆ. ಹಾಗಾಗಿ ನಾವು ಏನು ಪೋಸ್ಟಿಗೆ ಮತ್ತೊಂದಕ್ಕೆ ತರಿಸ್ತಾ ಇಲ್ಲ. ಅಲ್ಲಿ ತಂಗಿ ಮತ್ತು ತಂಗಿಯರ ಯಜಮಾನ್ರು ಇದ್ದಾರೆ ಪ್ರಶಾಂತ್ ಅಂತೇಳಿ. ಸೊ ಅವ್ರ ಕಾರ್ ಇದೆ, ಅವ್ರು ತೊಗೊಂಬಂದು ಬಸ್ಸಿಗೆ ಹಾಕ್ತಾರೆ ಟ್ರಾವೆಲ್ಸಿಗೆ. ನಮಗೆ ಹೋಗಿ ಸೀದಾ ಗುಳಗುಡ್ಗೆ ಬರುತ್ತೆ, ನಾವು ಹೋಗಿ ಪಿಕಪ್ ಮಾಡ್ಕೊತೀವಿ ಅಷ್ಟೇ. ಇಷ್ಟು ಜನಗಳದ್ದು ಅಲ್ಲಿ ತಂಗಿಯರದ್ದು ಯಜಮಾನ್ರದ್ದು ಮತ್ತು ಇಲ್ಲಿ ನಂದು ಮತ್ತು ಮಕ್ಕಳದು ಲೇಬಲ್ ಪ್ರಿಂಟು, ಪ್ಯಾಕೇಜಿಂಗ್ ಖರ್ಚು ಇಷ್ಟೆಲ್ಲ ನಮ್ಮ ಟೈಮ್ ಕೊಟ್ಟು ನಾವು ಡೈನಿಂಗ್ ಕೊಟ್ಟು ಮಾಡಿಸಿ ಬಂಡವಾಳ ಹಾಕಿ ಇಷ್ಟೆಲ್ಲ ಪರಿಶ್ರಮ ಪಟ್ಟು ಒಂದು ಆರ್ಡರ್ ಡಿಸ್ಪ್ಯಾಚ್ ಮಾಡ್ತೀವಿ ಅಂತಂದರೆ ಒಟ್ಟಿಗೆ ಅನ್ನ ತಿಂತಾರೋ ಸಗಣಿ ತಿಂತಾರೋ ಗೊತ್ತಿಲ್ಲ. 30,000 ಅಂದರೆ ಸುಮ್ಮನೆ ಅಲ್ಲ. ಅದು ಕೂಡ ಬಿಗಿನರಿಗೆ ಇವಾಗ ಸ್ಟಾರ್ಟ್ ಮಾಡೋರಂಥವ್ರಿಗೆ ನಾನು ಹೇಳೋದು ಇಷ್ಟೇ, ನಿಮ್ಗೆ ಇಷ್ಟ ಇದ್ದರೆ ನಿಮ್ಮ ಯಾರನ್ನೂ ನೋಡಿ ಇನ್ಸ್ಪೈರ್ ಆಗಿ ಮಾಡಬೇಡಿ. ನಾನು ಹೇಳ್ತೀನಿ ಇಷ್ಟೊಂದು ದುಡ್ದೆ ಅಂತೇಳಿ, ಬಟ್ ಅದರಿಂದ ಕೂಡ ರಿಯಾಲಿಟಿ ಬೇರೆನೇ ಇರುತ್ತೆ. ಇಷ್ಟು ದಿನ ನಾನು ಯಾವುದೂ ಹೇಳಿದ್ದಿಲ್ಲ, ಯಾಕಂದರೆ ನನಗೆ ಇಷ್ಟು ದಿವಸ ಅಷ್ಟು ರಾಂಗ್ ರಿಟರ್ನ್ ಅಂತ ಬಂದಿರಲಿಲ್ಲ. ರಾಂಗ್ ರಿಟರ್ನ್ ಬಂದರೂ ನಾನು ಕ್ಲೈಮ್ ಮಾಡಿದ್ದೆ, ಅದು ದುಡ್ಡು ಬಂದಿತ್ತು ಕ್ಲೈಮ್ ರಾಂಗ್ ರಿಟರ್ನ್, ಕಸ್ಟಮರ್ ರಾಂಗ್ ರಿಟರ್ನ್ ಆದರೆ. ಬಟ್ ಇವಾಗ ಹೊಸ್ದಾಗಿ ನಡೀತಾ ಇರೋದು ಏನು ಅಂತಂದರೆ ಆರ್ ಟಿ ಒ ರಾಂಗ್ ರಿಟರ್ನು. ಡೆಲಿವರಿ ಬಾಯ್ಗಳನ್ನೇ ಮಾಡ್ತಾ ಇರೋದು. ಡೆಲಿವರಿ ಬಾಯ್ಗಳನ್ನೇ ಮಾಡಿದರೆ ನಾವು ಓಕೆ ಯಾರ ಹತ್ರ ಹೇಳೋದು ಸಮಸ್ಯೆ. ಇನ್ನೊಂದು ಮೀಶೋದಲ್ಲಿ ಯಾರೇ ಮೋಸ ಮಾಡಿದ್ರು ಏನೇ ಇದು ಮಾಡಿದ್ರು ನಮ್ಮ ಇದನ್ನೇ ಸಮಸ್ಯೆನೇ ಹೇಳ್ಕೊಳಕ್ಕೆ ಅಲ್ಲಿ ಯಾವುದೇ ಕಾಲ್ ಮಾಡ್ಲಿಕ್ಕಂತ ನಂಬರ್ಸ್ ಇರಲ್ಲ, ಕಸ್ಟಮರ್ ಕೇರ್ ಇರಲ್ಲ, ಏನಿರಲ್ಲ. ಏನಿಲ್ಲ ಅಂದರೆ ಒಂದು ಟಿಕೆಟ್ ಮುಖಾಂತರ ನಾವು ರೈಸ್ ಮಾಡಬೇಕು ಅಷ್ಟೇ. ಅದು ಕೂಡ ಆರ್ ಟಿ ಒ ರಿಟರ್ನ್ ಅಂತ ಅಂದರೆ ಆರ್ ಟಿ ಒ ರಿಟರ್ನ್ಗೆ ₹1 ಕೂಡ ಬರಲಿಲ್ಲ ನನಗೆ. ಕಂಪಲ್ಸರಿ ತಂಗಿಗೆ ನನಗೆ ಸೇರಿಸಿ 30,000 ಲಾಸ್ ಈ ತಿಂಗಳಲ್ಲಿ. ನನಗೇನು ಅಷ್ಟು ಪರಕ್ ಬೀಳಂಗಿಲ್ಲ, ಯಾಕಂದರೆ ಇಷ್ಟು ಜಾಸ್ತಿ ದಿನನೇ ಆಯಿತು ನಾನು ಮೀಶೋದಲ್ಲಿ ಇದ್ಬಿಟ್ಟು. ಏನೋ ಈ ತಿಂಗಳಲ್ಲಿ ನನಗೆ ಲಾಭ ಬಂದಿಲ್ಲ ಬಿಡು ಅಂತ ನಾನು ಸುಮ್ಮಾಗಿಬಿಡ್ತೀನಿ ಅಷ್ಟೇ. ಮತ್ತು ನಿಮಗೆ ಹೇಳ್ತಾ ಇದ್ದೀನಿ 30,000 ಅಂತ ಅಂದರೆ ಸುಮ್ಮನೆ ದೊಡ್ಡ ಅಮೌಂಟು ಅದು.
ಸೊ ಯಾರೂ ಕೂಡ ಇನ್ಸ್ಪೈರ್ ಆಗಿ ಯಾರಿಂದೂ ಹೋಗಿ ನಾವು ಕೂಡ ಮೀಶೋ ಸೇಲರ್ ಆಗ್ತೀವಂತ ಅಂದ್ಕೊಂಡು ಕನಸ್ಕೊಂಡು ಇದನ್ನು ಮಾಡ್ಲಿಕ್ಕೆ ಹೋಗಬೇಡಿ. ಒಂದು ಸತಿ ಕೂತ್ಕೊಂಡು ಯೋಚನೆ ಮಾಡಿ, ಒಂದು 5,000 ಬಂಡವಾಳ ಇಟ್ಕೊಂಡು ನೀವು ಮಾಡ್ತೀನಿ ಅಂತಂದರೆ 5 ಕೂಡ ರಾಂಗ್, ನಮ್ಮ ನಶೀಬ್ ಖರಾಬಾಗಿದ್ದು 5ಕ್ಕೂ 5 ರಾಂಗ್ ರಿಟರ್ನ್ ಬಂದರೆ ಏನು ಮಾಡ್ತೀರಾ? ಅಷ್ಟು ಜೀರ್ಣ ಮಾಡ್ಕೊಳಕ್ಕಾಗಲ್ಲ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಯಾರನ್ನೂ ನೋಡಿ ಇನ್ಸ್ಪೈರ್ ಆಗಿ ದಯವಿಟ್ಟು ನೀವು ಮೀಶೋ ಅಕೌಂಟ್ನ ಓಪನ್ ಮಾಡೋಕ್ಕೆ ಹೋಗಬೇಡಿ. ಅದು ಕೂಡ ಹೊಸ ರೂಲ್ಸ್ ಎಲ್ಲ ಕಂಪಲ್ಸರಿ, ಇವಾಗ ರೂಲ್ಸ್ ಎಲ್ಲ ಫಾಲೋ ಮಾಡಬೇಕು. 24 ತಾಸಲ್ಲಿ ನೀವು ಡಿಸ್ಪ್ಯಾಚ್ ಮಾಡಲಿಲ್ಲ ಅಂದರೆ ಅಕೌಂಟ್ ಬ್ಲ್ಯಾಕ್ ಆಗುತ್ತೆ ಅಂತ ನೋಟಿಫಿಕೇಷನ್ ಬಂದಿದೆ ನನಗೆ. ಸೊ ಅದಕ್ಕೆ ಇಷ್ಟೊಂದು ಸ್ಟಾಕ್ ನಾನು ಇಲ್ಲ ಅಂದರೆ ನಾನು ಒಂದು 2 ದಿವಸ 3 ದಿವಸ ನಾನು ಓಲ್ಡಲ್ಲಿ ಇಟ್ಬಿಟ್ಟು ಕಳಿಸ್ತಿದ್ದೆ. ಇದನ್ನು ಕಟ್ತಿದ್ದೆ, ನಾನು ಫೈನ್ ಕಟ್ತಿದ್ದೆ ಕ್ಯಾನ್ಸಲ್ ಆಗಿದ್ದರೆ. ಬಟ್ ಇವಾಗ ಅವ್ರು ಇಮೇಲ್ಗೆ ಮೆಸೇಜ್ ಮಾಡಿದ್ದಾರೆ, ಯಾರ್ಯಾರೆಲ್ಲ ಮೀಶೋ ಸೇಲರ್ ಇದ್ದೀರಾ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. 24 ತಾಸಲ್ಲಿ ಡಿಸ್ಪ್ಯಾಚ್ ಆಗಲಿಲ್ಲ ಅಂದರೆ ಕ್ಯಾಟ್ಲಾಗ್ ಬ್ಲಾಕ್ ಆಗುತ್ತೆ, ಮತ್ತು ಅದೇ ಕಂಟಿನ್ಯೂ ಆದರೂ ಕೂಡ ಸೊ ಇದನ್ನು ಮತ್ತೇನು ಅಕೌಂಟೇ ಬ್ಲಾಕ್ ಆಗುತ್ತೆ. ಹುಷಾರಾಗಿರಿ. ಮೀಶೋ ಸೇಲರ್ ಆಗೋದು ಅಷ್ಟು ಸುಲಭ ಅಲ್ಲ. ಮತ್ತು ಮೀಶೋ ಸೇಲರ್ ಆಗಿದ್ದು ಮತ್ತು ಅದರಲ್ಲಿ ನಾವು ಕೆಲಸ ಮಾಡಿನೂ ಸಂಪಾದನೆ ಮಾಡೋದು ಅಷ್ಟು ಸುಲಭ ಅಲ್ಲ. ಎಲ್ಲದಕ್ಕೂ ಇದರಲ್ಲಿ ರೆಡಿಯಾಗಿದ್ದರೆ ಮಾತ್ರ ಕೆಲಸ ಆಗುತ್ತೆ. ಲಾಸ್ ಕೂಡ ಇರುತ್ತೆ, ಲಾಭ ಕೂಡ ಇದೆ. ಲಾಸು ನೀವು ಎಲ್ಲ ಇದ್ದೀವಿ, ನಾವು ಎಲ್ಲದಕ್ಕೂ ರೆಡಿ ಇದ್ದೀವಿ, ಲಾಸ್ ಆದರೂ ಪರವಾಗಿಲ್ಲ ಅಂತಂದರೆ ಎಲ್ಲ ಗೊತ್ತಿದ್ದರೆ ಮಾತ್ರ ಈ ಕೆಲಸಗಳನ್ನು ಮಾಡಿ. ನಾನು ಕೂಡ ಎಷ್ಟು ಬೇಜಾರಾಗಿದೆ ಈ ತಿಂಗಳಲ್ಲಿ ಅಂತಂದರೆ, ನನಗೆ ಈ ತಿಂಗಳಲ್ಲಿ ಅತಿ ಹೆಚ್ಚಾಗಿ ಆರ್ಡರ್ ನಾನು ಕಳಿಸ್ಕೊಟ್ಟಿದ್ದೀನಿ. ನಾನು ಹತ್ತತ್ರ ನನಗೆ ತಿಂಗಳಲ್ಲಿ ನಾನು ಕಳಿಸ್ಕೊಟ್ಟಿರೋದ್ರಂದರೆ 270 ಸೀರೆಗಳನ್ನು ಕಳಿಸ್ಕೊಟ್ಟಿದ್ದೀನಿ ಈ ತಿಂಗಳಲ್ಲಿ. ನಾನು ಆಚೆ ತಿಂಗಳು ಹೋದ ತಿಂಗಳಕ್ಕಿಂತ ಈ ತಿಂಗಳು ಜಾಸ್ತಿ ಕಳಿಸ್ಕೊಟ್ಟಿರೋದು, ನಾನು ಆರ್ಡರ್ ಡಿಸ್ಪ್ಯಾಚ್ ಮಾಡಿರೋದು. ಅದರಲ್ಲಿ 30,000 ಲಾಸ್ ಆಯಿತು. ಪರವಾಗಿಲ್ಲ, ಯೋಚನೆ ಮಾಡಿ. ನಾನು ಹೇಳೋದು ಇಷ್ಟೇ, ಯೋಚನೆ ಮಾಡಿ. ಅದೇ 300 ರೂಪಾಯಿನ ಹೊರ್ಗಡೆ ಅಲ್ಲೇ ಸೇಲ್ ಮಾಡಿಬಿಡಿ. ಇದರಲ್ಲಿ ಸಿಗೋದೇ 100 ರೂಪಾಯಿ 150 ರೂಪಾಯಿ. ಅದು ಕೂಡ ಮೀಶೋದಲ್ಲಿ ತುಂಬ ಕಮ್ಮಿ ಪ್ರೈಸಿಗೆ ಕೊಡಬೇಕಾಗತ್ತೆ. ನಾವು ತುಂಬ ಕಮ್ಮಿ ಪ್ರೈಸಿಗೆ ಕೊಡಬೇಕು, ಯಾಕಂದರೆ ಮೀಶೋದಲ್ಲೇ ಕಮ್ಮಿ ಪ್ರೈಸ್ ಅಂತ ಕಸ್ಟಮರ್ ಬರ್ತಾರೆ. ಹಾಗಾಗಿ ಕಮ್ಮಿ ಪ್ರೈಸ್ ಆಗಬೇಕಾಗತ್ತೆ. ಒಂದು ಸೀರೆಯಿಂದ 80 ರೂಪಾಯಿಂದ 120 ರೂಪಾಯಿವರೆಗೂ ಲಾಭ ಇರುತ್ತೆ, ಪ್ಯಾಕೇಜಿಂಗ್ ಖರ್ಚು ಅದೆಲ್ಲ ತೆಗೆದುಬಿಟ್ಟು. ಮತ್ತು ಅದರಲ್ಲೇ ನಮಗೆ ಒಂದು ತಿಂಗಳಲ್ಲಿ ಒಂದು 4 ರಾಂಗ್ ರಿಟರ್ನ್ ಬಂದರೆ ಎಷ್ಟು ಲಾಸ್ ಆಗುತ್ತೆ ಅಂತ ನೀವೇ ಲೆಕ್ಕಾಚಾರ ಮಾಡಿಕೊಂಡು ನೀವೇ ಯೋಚನೆ ಮಾಡಬೇಕು ಅಂದರೆ ಮಾಡಿ. ನಮ್ಮದೇನಿಲ್ಲ, ನಾವು ಕಳಿಸ್ಕೊಟ್ಟಕ್ಕೆ ಒಂದು 5,000 ಪೀಸ್ ಇಟ್ಟಿದ್ದೀವಿ. ಅಷ್ಟಕ್ಕೂ ನೀವು ಸೇರ್ಕೊತೀನಿ ಅಂದರೆ ಸೇರ್ಕೊಳ್ಳಿ, ನಂದೇನೂ ಇಲ್ಲ. ಇದರ ರಿಯಾಲಿಟಿ ಇದೆ. ಮೀಶೋದಲ್ಲಿ ಲಾಭ ಮಾತ್ರ ಅಲ್ಲ, ಲಾಸ್ ಕೂಡ ಇದೆ. ಅದನ್ನೇ ನಿಮಗೆ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಇಷ್ಟಕ್ಕೂ ನಾನು ಹೇಳ್ತಾ ಇದ್ದೀನಲ್ಲ, ನಾನು ಹೇಳ್ಕೊಡೋದ್ರಲ್ಲ ಏನೂ ಪ್ರಾಬ್ಲಮ್ ಇಲ್ಲ. ನಮಗೆ ಹೇಳ್ಕೊಡ್ತೀನಿ, ಇದ್ರ ಮೇಲೆ ನಿಮ್ಮ ಇಷ್ಟ. ಸೊ ಎಷ್ಟೋ ಜನ ಕೇಳ್ತೀರಾ, ನೀವು ಹೇಳ್ಕೊಡ್ತಾ ಇದ್ದೀರಾ ಬೇರೆದವ್ರು ಹೇಳ್ಕೊಡ್ತಾರೆ ಅಂತೇಳಿ. ಅವರು ನಾವು ಸೇರಿಸಿ